ಶಾಮನೂರು ಶಿವಶಂಕರಪುರ ಅಂತ ಹಿರಿಯ ಮತ್ಸ್ಯಜ್ಜಿಯನ್ನು ಕಳ್ಕೊಂಡು ಇವತ್ತು ಇಡೀ ರಾಜ್ಯ ಬಡವಾಗಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಮತ್ತು ಸಭಾನಾಯಕರು ಮಾತಾಡಿದ್ದಾರೆ. ಇವರು ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಗಳ ಎರಡನೇ ಪುತ್ರ. ಆ್ಯಕ್ಚುಲಿ ಕಲ್ಲಪ್ಪನವರು ಬಿಜಾಪುರ ಭಾಗದವರು, ಇವ್ರ ತಂದೆ. ಸಾವಿತ್ರಮ್ಮ ರಾಣಿಬೆನ್ನೂರು ಗೌಡಮ್ಮನ ತಂದೆಯಿಂದ ಬಂದವರು. ಅವರಿಗೆ ಹುಟ್ಟಿದ ಎರಡನೇ ಮಗ. ಕಲ್ಲಪ್ಪನವರು ತಂದೆಯವರು ವ್ಯಾಪಾರ ಅತ್ಯಂತ ಭಾಳ ಬಡ ಕುಟುಂಬ. ಕಿರಾಣಿ ಅಂಗಡಿಯೊಂದಿಗೆ ಅವರ ವ್ಯಾಪಾರ ಪ್ರಾರಂಭ ಆಗಿ ಮೊದಲನೇ ಮಗ ಈ ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಅವರ ಒಡನಾಡಿಗಳು ಹೇಳಿದರು, ಅವರು ನನಗೆ ಸ್ವಲ್ಪ ಹತ್ತಿರದ ಸಂಬಂಧ, ಬೀರೂರು ಮತ್ತು ದಾವಣಗೆರೆ ಎರಡು ಒಟ್ಟಿನ ಸಂಬಂಧ. ಶಾಮನೂರ ಶಿವಶಂಕರಪ್ಪನವರ ಮಿಸಸ್ಸು ಪತ್ನಿ ಮತ್ತು ನಮ್ಮ ಡಿ ಎಚ್ ರುದ್ರಪ್ಪನವರ ಪತ್ನಿ, ಇವರು ಅಕ್ಕ ತಂಗಿಯರು. ಡಿ ಎಚ್ ರುದ್ರಪ್ಪನವರು ಶಾಸಕರಾದಂಥವ್ರು, 64ರಲ್ಲೇ ಶಾಸಕರಾದವರು ಅವರು ಬೀರೂರಿನಲ್ಲಿ. ಖಾದಿ ಬೋರ್ಡ್ ಅಧ್ಯಕ್ಷರು ಕೂಡ ಆಗಿದ್ದರು ಅವರು. ಆ ಸಂಬಂಧದಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಂದಿನ ಮನೇಲೇ ಇರ್ತಾ ಇರಲಿಲ್ಲ ಅಂತ. ಶಾಮನೂರು ಶಿವಶಂಕರವರು ಎಲ್ಲ ಅಲಿಯಕ್ಕೆ ಹೋಗಿದ್ದೇನೆ ಅಂತ ಹೇಳಿ ಭಾಳ ದೇಶಾಂತರ ಸುತ್ತ ಅಂತ ಅಭ್ಯಾಸ ಆವಾಗಲೇ ಅವರಿಗೆ. ಜೊತೆಯಲ್ಲಿ ಅವ್ರ ವಿದ್ಯಾಭ್ಯಾಸನೂ ಕೂಡ ಅಷ್ಟೊಂದು ಉತ್ತಮವಾಗಿ ವಿದ್ಯಾಭ್ಯಾಸನೂ ಕೂಡ ಆಗಲಿಲ್ಲ. SLC ಆಗಿದ್ದ ತಕ್ಷಣ PUCಗೆ ಅವರಿಗೆ ನಾವು ಹೇಳ್ತೇವೆ ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ ಅಂತ. ಆ ರೀತಿಯಲ್ಲಿ ಬುದ್ಧಿಶಕ್ತಿಯಲ್ಲಿ ಭಾಳ ಜ್ಞಾನಾರ್ಜನೆಯಲ್ಲಿ ಶಾಮನೂರು ಶಿಕ್ಷಕನವರು ಭಾಳ ಇದ್ದರು ಪ್ರಾರಂಭದ ದಿನಗಳಲ್ಲಿ. ಅವರು ಯಾವಾಗಲೂ ಹೇಳೋರು, ನಮ್ಮ ತಂದೆಯವರು 83ರಲ್ಲಿ ಶಾಸಕರಿದ್ದರು. ಆ ಸಂದರ್ಭದಲ್ಲಿ ಈ ದೊಡ್ಡ ಮನೆ DMK ಅಂತೇಳಿ ನಮ್ಮ ಬೀರೂರಿನಲ್ಲಿ ಕರೀತೀವಿ. DMK ಅಂದರೆ ದೊಡ್ಡ ಮನೆ ಫ್ಯಾಮಿಲಿ, ಮಾರ್ಗದ ಫ್ಯಾಮಿಲಿ, ಕೋಡಿಹಳ್ಳಿ ಫ್ಯಾಮಿಲಿ. ಈ DMK ದೊಡ್ಡ ಮನೆ ಫ್ಯಾಮಿಲಿಯಲ್ಲಿ ಮೊದಲು MLA ಆದರು 64ರಲ್ಲಿ. ನಂತರದಲ್ಲಿ ಮಾರ್ಗದ ಮಲ್ಲಪ್ಪನವರು ಆರೋಗ್ಯ ಸಚಿವರು ಆಗಿ ಕೆಲಸ ಮಾಡಿದ್ದಾರೆ ದೇವರಾಜ ಗೌರ್ಮೆಂಟಲ್ಲಿ, ಅವರಾದರು. ನಂತರದಲ್ಲಿ ಕೋಡಿಹಳ್ಳಿ ಫ್ಯಾಮಿಲಿ ಆದರು. ಅವ್ರು ಯಾವಾಗಲೂ ಭಾಳ ಸ್ನೇಹಜೀವಿ ಶಿವಶಂಕರಪ್ಪನವರು. ಅವರು ಪರ್ಸನಲ್ ಲೈಫ್ ಅಂತೂ ಅವರು ಭಾಳ ಓಪನ್ನಾಗಿ ನಮ್ಮ JH ಪಟೇಲ್ರು ಹೇಳ್ದಂಗೆ ಹೇಳೋರು. ಎಲ್ಲ ಕೂತಾಗ ಟೇಬಲ್ JH ಪಟೇಲ್ ವಿಧಾನಸೌಧದಲ್ಲಿ ಹೇಳೋರು, ಅವ್ರು ವಿಧಾನಸೌಧದಲ್ಲಿ ಹೇಳಿಲ್ಲ ಪಾಪ. ಎಲ್ಲ ಕೂತಾಗ ಕಾರ್ಡ್ ಟೇಬಲಲ್ಲಿ ಡ್ರಿಂಕ್ಸಲ್ಲಿ. ನಾನು ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆಲಿ ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಂಥ ಸಂದರ್ಭ ಎಲ್ಲ ರಾತ್ರಿನೇ ಸಂದರ್ಭ. ಅವ್ರ ಜೊತೇಲಿ ಕೂತ ನಮಗೂ ಒಂದೊಂದು ಪೆಗ್ ಕೊಡೋರು. ಕುಡಿಯ ಹುಡುಗ ನೀನು ಕುಡಿಯಲ್ಲ ಅಂತೇಳಿದ್ದೆ. ಅದೆಲ್ಲ ಮಾಡೋರು. ಆ ಥರ ಬಂದಂಥವ್ರು. ಆಮೇಲೆ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಚೈನ್ ಸ್ಮೋಕರು. ಅವ್ರ ಕೈಲಿ ಇದಿರಲೇಬೇಕು, ಸಿಗರೇಟ್ ಅಂತೂ ಅದು ಒಂದರ ನಂತರ ಒಂದರಲ್ಲಿ ಮುಲಾಜಿರ್ತಿರ್ಲಿಲ್ಲ. ಭಾಳ ನೇರ ನಿಷ್ಠುರವಾಗಿ ಮಾತಾಡ್ತಕ್ಕಂಥದ್ದು. ಸಹಾಯ ಹಸ್ತದಲ್ಲಂತೂ ನಂಬರ್ 1. ನಾನು ಆವಾಗ ಅವ್ರು ಹೇಳೋರು, ಈ ನನ್ನ ಮಕ್ಕಳೆಲ್ಲ ಏನೋ ಇವರು ಏನಿದ್ದಾರೆ ಇವರೆಲ್ಲ MLAಗಳಾದರು, ನಾನು ಯಾವಾಗ MLA ಆಗೋದು ಅಂತ ಪಾಪ ಅವರು ಮಾತಾಡೋರು. ಹೋಗಲಿ ಕೊಟ್ರೇಶಪ್ಪ, ನಮ್ಮ ಮಾಗೂರು ಬಸಪ್ಪರು ಅವರೆಲ್ಲ ಕೂತಾಗ ಹಿರಿಯರ ಜೊತೆಯಲ್ಲಿ ನಾವು ಪಕ್ಕದಲ್ಲಿ ನಮ್ಮನ್ನು ಕೂರಿಸಿರೋರು. ನಮ್ಮ ಅವ್ರ ಗೆಸ್ಟ್ ಹೌಸ್ ಅಂತ ಹೇಳೋದೆಲ್ಲ ಅವರು 64ರಲ್ಲೇ MLA ದೊಡ್ಡ ಮನೆ. ಅದಕ್ಕೆ ಅವ್ದು ಇನ್ನೊಂದು ಏನಿತ್ತು ಅಂತೇಳಿದ್ರೆ, ಇವ್ರ ಗಂಡ ಹೆಂಡತಿ ಅಕ್ಕ ತಂಗಿಯರು, DH ರುದ್ರಪ್ಪನವರ ಮಿಸ್ಸಸ್ಸು ಮತ್ತು ಶಾಮನೂರು ಶೇಖರ್. ಇವ್ರ ಮನೇಲಿ MLA, ನಾನು ಇಷ್ಟೆಲ್ಲ ಇದ್ದೀನಿ, ನಾನು MLA ಆಗಿಲ್ಲ ಅಂಥೇಳಿ ಅಂತ. ಅಂತೂ ಅವ್ರಿಗೆ ರಾಜಕೀಯ ಆಸಕ್ತಿ ಬಂದಿದ್ದೇ DH ರುದ್ರಪ್ಪನವರಿಂದ ಹೇಳ್ಬೇಕಂತ ಹೇಳಿದ್ರೆ. ಅವರು ಆಗಿದ್ದಾರೆ, ಅವ್ರ ಮನೇಲಿ ಆಗಿದ್ದಾರೆ, ನಾನು MLA ಆಗ್ಬೇಕಂತೇಳಿ. ಅವ್ರು ಪ್ರಥಮವಾಗಿ 57ರಲ್ಲಿ ದಾವಣಗೆರೆ ಪುರಸಭೆ ಸದಸ್ಯರಾಗ್ತಾರೆ. ನಂತರ 71ರಿಂದ 72 ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾರೆ. ಅದಾದ ನಂತರ ತುಂಬ ಗ್ಯಾಪ್ ಆಗಿಬಿಡುತ್ತೆ. ಗ್ಯಾಪ್ ಆಗಿ ರಾಜಕೀಯಕ್ಕೆ ಬರುವಾಗ 10-15 ವರ್ಷ ಆಗಬೇಕಾಯ್ತು MLA ಆಗ್ಬೇಕಂತೇಳಿ ಎಲ್ಲ ವ್ಯವಸ್ಥೆ ಇದ್ದಂಥ ಸಂದರ್ಭಗಳು. ಆಗ ಅವರು ಈ ಕೊಟ್ರೇಶಪ್ಪ ಅವ್ರಿಗೆ
ಸಿದ್ದರಾಮಯ್ಯನವರು ಮತ್ತು ಇನ್ನೊಬ್ಬರು ಇವರು ಮಂತ್ರಿಗಳು, ಮಾಜಿ ಮಂತ್ರಿಗಳು, ಅವರಿಬ್ಬರ ಆಶೀರ್ವಾದದಿಂದ ಇವರಿಗೆ ಕಾರ್ಯದರ್ಶಿ ಸ್ಥಾನ ಸಿಗುತ್ತೆ. ಬಾಪೂಜಿ ವಿದ್ಯಾಸಂಸ್ಥೆ ಕೊಟ್ರೇಶಪ್ಪನವರು, ಅಲ್ಲಿ ಅದು ದೊಡ್ಡ ವಿಚಾರ ಇದೆ. ಅದು ಬಂಜಿಗರು ಸಾಧರು ಅನ್ನೋ ವಿಚಾರ ಎಲ್ಲ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಶಾರ್ಟ್ ಮಾಡಿ ಅಂದೆ. ಹೋರಾಟ ಮಾತಾಡ್ಬೇಕು. ನಾನು ಅವರು ಶಾಸಕರಾಗಿದ್ದರಿಂದ MP ಆಗಿ ಇಲ್ಲಿವರೆಗೆ ಇರೋ ವಿಚಾರ ಮಾತಾಡಲ್ಲ, ಸ್ವಲ್ಪ ಹಳೆಯ ವಿಚಾರ ಮಾತಾಡ್ಬೇಕಲ್ಲ. ಸ್ವಲ್ಪ ಅದನ್ನು ನೀವು ಇದರಲ್ಲಿ ಉಲ್ಲೇಖ ಮಾಡಿದರೆ ಖಂಡಿತ ಮಾತಾಡ್ತಾ ಇರಲಿಲ್ಲ ಇದರೊಳಗಡೆ. ಅವೆಲ್ಲ ವಿಷಯ ಯಾಕೆ ಅಂತೇಳಿದರೆ, ಇಂಥ ಒಬ್ಬರು ಸಾಧನೆ ಮಾಡಿದಂಥವ್ರ ವಿಚಾರಗಳು ದೈನಂದಿನ ಬದುಕಿನಲ್ಲಿ ಮೊದಲು ಯಾವ ರೀತಿ ಬಂದು ಇಷ್ಟೊಂದು ಅಗಾಧವಾದ ಸಾಧನೆಯನ್ನು ಮಾಡಬೇಕಾದ್ರೆ ಎಲ್ಲೆಲ್ಲಿ ಅವರಿಗೆ ಸಹಾಯ ಆಯಿತು, ಯಾವ ರೀತಿ ಇದ್ದು ಅನ್ನೋದು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇದ್ದು. ಅತ್ಯಂತ ಕಡು ಬಡತನದಿಂದ ಬಂದಂಥ ಸಂದರ್ಭದಲ್ಲಿ ಅವರ ಕಾಯಕ, ಭಕ್ತಿ ಮಾರ್ಗ, ಕಾಯಕ ಮಾರ್ಗ ಮತ್ತು ಜ್ಞಾನ ಮಾರ್ಗ ಯಾವ ರೀತಿ ಇತ್ತು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಆ ಭಗವದ್ಗೀತೆಗೆ ಪೂರಕವಾಗಿರ್ತಕ್ಕಂಥ ಅಂಶನೇ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿದ್ರು ತಪ್ಪಾಗಲ್ಲ ಅಂಥೇಳಿ ನಾನು ಭಾಳ ದೊಡ್ಡದು ಹೇಳಿದ್ದೇನೆ, ತಪ್ಪಾಗಲ್ಲ ಅಂಥೇಳಿ ನಾನು ಭಾವನೆ ಮಾಡ್ತೀನಿ. ಹಾಗಾಗಿ ಅಂಥ ಒಂದು ಕಾರ್ಯಕ್ಷೇತ್ರದಲ್ಲಿ ಬಂದು ಇವತ್ತು ಅವರು ಯಾವುದನ್ನು ಮುಲಾಜಿರ್ತಿರಲಿಲ್ಲ, ಮಕ್ಕಳೊಟ್ಟಿಗೆ ಹಂಚ್ಕೊಳ್ಳೋರು ಎಲ್ಲ ವಿಚಾರನ. ಆಮೇಲೆ ನಮ್ಗೆ ಹೇಳೋರು, ನಾನು ನಮ್ಮ ನಾಯಕರಾಗಿರ್ತಂಥ ಕುಮಾರಣ್ಣವ್ರು ಹೋದಾಗ, ನಾನು ಇಲ್ಲಪ್ಪ ಇವಾಗ ಕಡಿಮೆ, ನಾನು 10ವರೆಗೆ ಮಲಗಿಬಿಡ್ತೀನಿ ನೋಡಿ, ನಮ್ಮ ಇವೊಂದು ಇನ್ನೂ ನಡೀತಾ ಇದೆ, ನಮ್ಮ ಮಲ್ಲಿಕಾರ್ಜುನ್ದು ಇನ್ನೂ ನಡೀತಾ ಇದೆ, ಇನ್ನೊಂದು ರೂಮಲ್ಲಿ ಅವ್ರದ್ದು ಇನ್ನೂ ನಡೀತಾ, ಅವ್ರದ್ದು 2 ಗಂಟೆ 3 ಗಂಟೆ ಆಗುತ್ತೆ, ನಾನು ಬರ್ತೀನಿ ಅಂತ ಮಲಗೋರು. ಮತ್ತು ನಮ್ಮನ್ನು ಅಲ್ಲಿ ಸೇರಿಸೋರು. ನಾವು ಅಲ್ಲಿ ಮಲ್ಲಿಕಾರ್ಜುನ ರೂಮಲ್ಲಿ ಕೂತು ಮತ್ತೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಅನೇಕ ಬಾರಿ ಇಲ್ಲೂ ಕೂಡ ಮನೆಯಲ್ಲಿ ಬಕೇಶ್ವರ ಮನೆಯಲ್ಲಿ ಏನೋ ನಾವು ನೋಡಪ್ಪ, ನಾನು ಕುಡಿಯೋದು ಒಂದು ಪೆಗ್ಗು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಅದನ್ನು ಒಂದು ಪೆಗ್ಗನ್ನ ರಾತ್ರಿ 3 ಗಂಟೆ ತನಕ ಕುಡಿತೀನಿ ನಾನು. ಆಯಿತು, ನಾನೇನು ಜಾಸ್ತಿ ಕುಡಿಯೋದಿಲ್ಲ, ಕುಡಿತೀನಿ ಅಂತ ಹೇಳಿ ತಪ್ಪಲ್ಲ ಕುಡಿಯೋದು, ಆಯಿತಾ, ಅದು ಯಾವಾಗಲೂ ಅಪರೂಪಕ್ಕೆ. ಹಾಗಾಗಿ ಅವ್ರ ಹತ್ರ ಅಂದರೆ ಹಿರಿಯರ ಹತ್ರ ಮಾತಾಡುವಾಗ ಅನೇಕ ವಿಚಾರಗಳನ್ನು ಕಷ್ಟ ಸುಖ ತುಂಬ ಮಾತಾಡೋರು, ಕಷ್ಟ ಸುಖ ತುಂಬ ಮಾತಾಡೋದು. ಅವ್ರು ತುಂಬ ರಸಿಕರು ಹೌದೇ, ಯಾರು ಶಾಮನೂರು ಶಿವಶಂಕರಪ್ಪರು, ಅದನ್ನು ಭಾಳ ಪಾಪ ಓಪನ್ ಆಗಿ ಹೇಳೋರು. ನಮ್ಮ ಸಭಾಪತಿಗಳು ಕೇಳಿದ್ದೀನಿ ನಾನು, ನನಗೆ ಗೊತ್ತಿಲ್ಲ ನನಗೆ ವಿಷಯ ಅಲ್ಲ, ಕೇಳಿದ್ದೀನಿ ನಾನು, ಹಾಗೆ ಕೇಳಿದ್ದೀನಿ. ನಾನು ಇಲ್ಲ, ನಾನು ಭಾಳ ಚಿಕ್ಕವನು ಆ ವಿಚಾರದಲ್ಲಿ, ಆಯಿತಾ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಹೇಗೆ ಇತ್ತು ಅಂತ ಹೇಳಿದ್ರೆ, ಇವತ್ತು ಆ ತುಂಬು ಆಯ್ತು, ಆ ತುಂಬು ಕುಟುಂಬ ಇವತ್ತು ಇಷ್ಟೊಂದು ಅಗಾಧವಾಗಿರ್ತಕ್ಕಂಥ ಐಶ್ವರ್ಯ, ಇಷ್ಟೊಂದು ಅಗಾಧವಾಗಿರ್ತಂಥ ಸಾಮ್ರಾಜ್ಯವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಆ ತುಂಬು ಕುಟುಂಬವನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಅದು ಭಾಳ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಇವತ್ತು ಹಣ ಅಂತಸ್ತು ಜಾಸ್ತಿ ಆದಾಗ ಭಾವನೆಗಳಿಗೂ ತೊಂದರೆ ಆಗ್ತದೆ, ಸಂಬಂಧಗಳಿಗೆ ತೊಂದರೆ ಆಗ್ತದೆ. ಆ ಸಂಬಂಧಗಳು GS ಸುಧಪ್ಪನವ್ರು ಹೇಳಿದಾರಲ್ಲ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅಂತ ಹೇಳಿದಾರಲ್ಲ. ಆ ಸಂಬಂಧಗಳ ಅಡಿಯಲ್ಲಿ ಇಡೀ ಕುಟುಂಬವನ್ನು ಮೊಮ್ಮಕ್ಕಳಿಂದ ಹಿಡಿದು ಮೇಲಿನವರೆಗೆ, ಮಲ್ಲಿಕಾರ್ಜುನ ಅವರಿಗೆ ಬಕೇಶು, ಮಲ್ಲಿಕಾರ್ಜುನ, ಗಣೇಶು, ಎಲ್ಲರನ್ನೂ 4 ಜನ ಹೆಣ್ಮಕ್ಳು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಅಗಾಧವಾದ ಶಕ್ತಿ ಕೂರ್ತಕ್ಕಂಥ ಮೊಮ್ಮಕ್ಕಳ ಜೊತೆಗೆ ಕಲಿತಕ್ಕಂಥ ಒಂದು ಮನೋಭಾವ ಇವತ್ತು ಭಾಳ ವಿರಳ, ಇವತ್ತು ಭಾಳ ಕಷ್ಟ, ಇವತ್ತು ತುಂಬ ಕಷ್ಟ ಇದೆ. ಅಂತ ಆ ರೀತಿ ಕುಟುಂಬವನ್ನು ಒಟ್ಟಿಗೆ ತಗೊಂಡು ಹೋಗಿದ್ದರ ಫಲವಾಗಿ ಇವತ್ತು ಅವರು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಬೇರೆ ಆ್ಯಕ್ಚುಲಿ ಜವಳಿ ವ್ಯಾಪಾರನ ಮ್ಯಾಂಚೆಸ್ಟರ್ ಅಂತ ನೀವೇನು ಬರೆದಿದ್ರಿ, ಜವಳಿ ಹತ್ತಿ ಕಾಟನ್ ಮಿಲ್ಲು ಇದ್ದಿದೆ ದಾವಣಗೆರೆಯಲ್ಲಿ. ನಾವೆಲ್ಲ ಹತ್ತಿ ಬೆಳೀತಾಯಿದ್ದೆ, ಎಲ್ಲ ದಾವಣಗೆರೆಗೆ ತರ್ತಾಯಿದ್ದು, ಇಲ್ಲೊಂದು ಅರಸೀಕೆರೆ ಇತ್ತು, ಅರಸೀಕೆರೆ. ಆ ಸಂದರ್ಭದಲ್ಲಿ ಇವರು ಜವಳಿ ವ್ಯಾಪಾರದೊಂದಿಗೆ ಪ್ರಾರಂಭ ಆದಂಥ ಇಂಡಸ್ಟ್ರಿ ಇವತ್ತು ಶುಗರ್ ಕೇನ್ ಇರ್ಬೋದು, ಸಕ್ಕರೆ ಫ್ಯಾಕ್ಟ್ರಿ ಇರ್ಬೋದು, ಆಮೇಲೆ ಪ್ರಾಥಮಿಕ ಶಿಕ್ಷಣದಿಂದ ಮೆಡಿಕಲ್ ಶಿಕ್ಷಣದವರೆಗೆ ಲಕ್ಷಾಂತರ ಮಕ್ಕಳು ಓದಿ ಇವತ್ತು ಡಾಕ್ಟರ್ ಆಗಿದ್ದಾರೆ. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲೇ ಡಾಕ್ಟರ್ಸ್ ಇದ್ದಾರೆ. ದಾವಣಗೆರೆಯಲ್ಲಿ ಇರ್ತಕ್ಕಂಥ ನರ್ಸಿಂಗ್ ಹೋಮ್ಗಳು ಬೇರೆ ಯಾವ ಊರಿನಲ್ಲೂ ನರ್ಸಿಂಗ್ ಹೋಮ್, ಮೆಡಿಕಲ್ ಸ್ಟೋರ್ಗಳು ಅಷ್ಟೇ ಇದೆ. ಅಂದರೆ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಅವರಿಗೆ ದಾರಿದೀಪ ಆಗಿದ್ದಾರೆ ಇಡೀ ಡಾಕ್ಟ್ರ್ ಕುಟುಂಬ. ನಾನೊಂದು ಸರಿ ಲಾಸ್ಟ್ ಒಂದು ಹೇಳಿ ಮುಗಿಸ್ತೀನಿ. ನಾನೊಂದು ಸರಿ ನಮ್ಮ ಸತೀಶ್ ಪ್ರಭು ಅಂತ ಲಾಯರು, ಅವ್ರ ಮಗನಿಗೆ ಒಂದು ಮೆಡಿಕಲ್ ಸೀಟ್ ಬೇಕಾಯಿತು. ಆ ಸಂದರ್ಭದಲ್ಲಿ ನಾನು ಗುರುಪಾದಪ್ಪ ಅವರು ಪ್ರಿನ್ಸಿಪಾಲ್ರಿದ್ದರು ಅವಾಗ.
ಆ ಗುರುಪಾದ ಪ್ರಿನ್ಸಿಪಾಲ್ ಕೇಳಿದಾಗ ಬಾಯಲ್ಲಿ ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಪಾಪ ಅವ್ರು ಕರ್ಕೊಂಡು ಹೋಗಿದ್ರು. ಶಾಮನೂರು ಶಿವಶಂಕರ ಈಗ ಬೆಳಗ್ಗೆನೇ ಹೋಗಿದ್ದೀನಿ, ಇಲ್ಲ ಅವರು ರೆಡಿ ಆಗೋದೇ 1 ಗಂಟೆ ಆಗುತ್ತೆ, 1 ಗಂಟೆಗೆ ಹೋಗೋಣ ಅಂತ ಹೇಳಿದರು. ಸರಿ, 1-1:15 ಗಂಟೆಗೆ ನಾವು ಹೋದಾಗ ನಮಗೆ 1:15 ಗಂಟೆಯಲ್ಲಿ ಅವರು ಭಾಳ ಆತಿಥ್ಯ ಎಲ್ಲ ಮಾಡಿ ಆದಮೇಲೆ ಇವನು ಲಕ್ಷ್ಮೀಯವ್ರ ಮಗ ಅಂತ ಹೇಳಿದರು. ಆಮೇಲೆ ನಿಮ್ಮಪ್ಪ ಎಲ್ಲ ಗೊತ್ತೋ, D.H. ರುದ್ರಪ್ಪನ ಕಾಲದಿಂದ ನಾನು ನೋಡಿದ್ದೀನಿ ಅಂಥೇಳಿ ಪಾಪ ಮಾತಾಡಿ ಮೆಡಿಕಲ್ ಸೀಟನ್ನು ಚೀಟಿ ಕೊಟ್ಟ ತಕ್ಷಣವೇ ಪಕ್ಕದಲ್ಲಿ ಇದ್ದಂಗೆ ಕರೆದು, ನೋಡಿ ಇದೊಂಚೂರು ಕೆಲಸ ಮಾಡೋದು ಅಂತ. ಅವ್ರ ತಂದೆಗೆ ಒಂದು ಮಾತು ಹೇಳಿದ್ರು, ಮಗನೂ ಬಂದಿದ್ದ, ಇಬ್ಬರು, ಸತೀಶ್ ಪ್ರಭುಗೂ ವಿಕ್ರಮ್ಗೂ. ನೋಡು, ನಾನು ನಿನಗೆ ಡಾಕ್ಟ್ರಿಗೆ ಸೀಟ್ ಕೊಡಿಸ್ತೀನಿ, ಆದರೆ ಒಂದು ತಿಳ್ಕ, ನಿನ್ನ ಊರು ಯಾವುದು? ಚಿಕ್ಕಮಂಗ್ಳೂರು ಸಿಟಿ ಆಯ್ತಲ್ಲೋ. ಆದರೆ ಒಂದು ಕೆಲಸ ಮಾಡು, ನೀನು ಚಿಕ್ಕಮಂಗ್ಳೂರು ಆದ್ರೂ ನೀನು ಒಂದು ಡಾಕ್ಟ್ರು ಆದಮೇಲೆ ಕನಿಷ್ಠ 5 ವರ್ಷ ಹಳ್ಳಿನಲ್ಲಿ ನೀನು ಕೆಲಸ ಮಾಡಬೇಕು. ನಾನು ಹೇಳ್ತಿರೋ ಮಾತು ನಡೆಸ್ತೀಯ ಬಿಡ್ತೀಯೋ ನಿಂಗೆ ಗೊತ್ತಿಲ್ಲ, ನಡೆಸ್ಬೇಕು ಅಂದರು. ಅವ್ರ ಅಪ್ಪ ಇದ್ದಾರೆ, ಇಮಿಡಿಯೇಟ್ ಆಯಿತು ನಾವು ಮಾಡ್ತೀವಿ ಕೆಲಸ. ಆದರೆ ಅವ್ನು ಡಾಕ್ಟ್ರ್ ಆದಮೇಲೆ ಈಗ ಕಳಸ ಊರಿನಲ್ಲಿ ಡಾಕ್ಟ್ರ್ ಆಗಿದ ಮರುದಿನದಿಂದಲೇ ಕಳಸದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಇವತ್ತಿಗೂ ಕೂಡ ಕಳಸದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಅವ್ರದ್ದು ಕಾಳಜಿ ಹೆಂಗಿತ್ತು ಅಂದರೆ, ಆ ಮಗುಗೆ ಸೀಟ್ ಕೊಡುವಾಗ ಹಳ್ಳಿಗಾಡಿನ ಸೇವೆ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇತ್ತಲ್ಲ, ಅಂಥ ಒಂದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅಂಥ ಅಪಾರವಾದ ಜ್ಞಾನಶಕ್ತಿ, ಅಪಾರವಾದ ಬುದ್ಧಿಶಕ್ತಿ ವಿದ್ಯೆಯಲ್ಲಿರೋ ಆ ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಈ ನಾಡನ್ನು ಬೆಳೆಸೋ ವಿಚಾರದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಅಂಥ ತುಂಬು ಕುಟುಂಬವನ್ನು ಗೌರವಯುತವಾಗಿ ಜಾಯಿಂಟ್ ಫ್ಯಾಮಿಲಿ ಹೇಗಿರಬೇಕು ಅನ್ನೋದು ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿದ್ದಾರೆ. ಈಸ್ ಎ ರೋಲ್ ಮಾಡೆಲ್ ಟು ಹೋಲ್ ಸ್ಟೇಟು. ನಮ್ಮ ಸಂಸ್ಕೃತಿ ಎಲ್ಲ ವಿಚಾರದಲ್ಲಿ ಅಂಥ ಒಂದು ರೋಲ್ ಮಾಡಲು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಬಕ್ಕೇಶು, ಗಣೇಶು ಅವರೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥಲ್ಲಿ ರಾಜಕೀಯವಾಗಿ ಈಗಾಗಲೇ ನೀವು ಹೇಳಿ 6 ಬಾರಿ ಶಾಸಕರಾಗಿ, ಈಗ ಸಂಸದರಾಗಿ, ಅವ್ರ ಕುಟುಂಬದಲ್ಲೂ ಕೂಡ ಮಂತ್ರಿಯಾಗಿ, ಮತ್ತೊಬ್ಬರು ಸಂಸದರಾಗಿ, ಸೊಸೆ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಗಾಧವಾದ ನೋವು ಇಡೀ ನಾಡಿಗೆ ಆಗಿದೆ. ನಮ್ಮೆಲ್ಲರಿಗೂ ಅವ್ರನ್ನ ಕಳ್ಕೊಂಡಿದ್ದೀವಿ. ಈ ಅಗಾಧವಾದ ನೋವು ಮತ್ತು ಆ ಕುಟುಂಬದಲ್ಲಿ ಇಂಥ ಒಂದು ಅಗಾಧವಾದ ನಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಭರಿಸ್ತಕ್ಕಂಥ ಶಕ್ತಿ, ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಅವರಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನಾನು ಮಾತು. ರವಿಕುಮಾರ್.